ಡೆಫಿನೆಟ್ಲಿ 26/11 ಆದಾಗ ಮೀಡಿಯಾ ತೋರಿಸಿದ್ರಿಂದ ಅದು ಪ್ರಾಬ್ಲಮ್ ಆಯ್ತು. ಆಕ್ಚುಲಿ ಎಲ್ಲರೂ ಅನ್ಕೋತಾರೆ ಆರ್ಮಿಲಿ ಇದ್ಬಿಟ್ರೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಅಂತ. ಅದು ಸುಳ್ಳು. ಆ ಥರ ಆಗಲ್ಲ. ನಾನು 3 ಆಪರೇಷನ್ಸ್ ಅಲ್ಲಿ ಭಾಗವಹಿಸಿದ್ದೀನಿ. ಒಂದು ಆಪ್ ವಿಜಯ್ ನಾನಿದ್ದೆ, ಆಪ್ ಪರಾಕ್ರಮ್ ಗೊತ್ತಿದೆ ನಿಮ್ಗೆ, ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು ಅಂಡ್ ನಾವು ಅಟ್ಯಾಕ್ ಮಾಡೋದ್ರಲ್ಲಿ ರೆಡಿ ಇದ್ವಿ. ಅದೊಂದು. ಮುಂಬೈಯಲ್ಲಿ 26/11 ನಡೀತಲ್ಲ, ಆಗ್ಲೂ ಕೂಡ ನಾ NSG ಇದ್ದೆ. ಇವತ್ತಿಗೂ ಕೂಡ ಆರ್ಮಿದ ಅಡ್ರೆಸ್ ಅಂತಂದ್ರೆ ಕೇರ್ ಆಫ್ 56 APO ಅಥವಾ ಕೇರ್ ಆಫ್ 99 APO ಅಷ್ಟೇ. ನಿಮ್ಗೆ ಏನ್ ಅಡ್ರೆಸ್ ಗೊತ್ತಾಗೋದಿಲ್ಲ. ಎಷ್ಟೊಂದ್ ಸಲ ಒಂದು ಮಿಲಿಟರಿ ಆಪರೇಷನ್ ನಡೆದ್ರು ಕೂಡ ವಿ ವಿಶ್ ಇಟ್ ವಿಲ್ ನೆವರ್ ಕಮ್ ಔಟ್. ರೇಡಿಯೋ ಸಿಟಿಯಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ನೆನಪುಗಳು. ಜುಲೈ 26ನೇ ತಾರೀಕು ನಾವು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಎಲ್ಲ ಕಡೆ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಹೌದು, ಇಷ್ಟು ದಿನ ಕಾರ್ಗಿಲ್ನಲ್ಲಿ ಏನು ನಡೀತು, ಯುದ್ಧದಲ್ಲಿ ಏನು ನಡೀತು, ಇದರ ಸ್ಟೋರಿನ ನೀವು ಕೇಳಿಸ್ಕೊಂಡ್ರಿ. ಆದರೆ ನಮ್ಮ ಭಾರತದಲ್ಲಿ ಯುದ್ಧ ಶುರು ಆದಾಗ ಭಾರತ ಯಾವ ಥರ ರೆಡಿ ಆಗುತ್ತೆ, ಇದರ ಕತೆ ಕೂಡ ನಿಮಗೆಲ್ಲರಿಗೂ ಹೇಳಲೇಬೇಕಲ್ಲ. ಇವತ್ತು ನನ್ನ ಜೊತೆ ನಮ್ಮ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ಕರ್ನಲ್ ಬಾಲಸುಬ್ರಹ್ಮಣ್ಯ ಆರ್ಯ ಅವರು. ಫಂಟಾಸ್ಟಿಕ್ ಮಾರ್ನಿಂಗ್ ಸರ್, ಅಂಡ್ ಜೈ ಹಿಂದ್ ಟು ಯು. ಜೈ ಹಿಂದ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಖುಷಿ ಆಯ್ತು ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ಸುಮಾರು ವರ್ಷಗಳಿಂದ ನಾವು ಕಾರ್ಗಿಲ್ನಲ್ಲಿ ಏನು ನಡೀತು, ಕಾರ್ಗಿಲ್ ಯುದ್ಧದಲ್ಲಿ ಏನು ನಡೀತು, ಇದರ ಬಗ್ಗೆ ಕೇಳಿಸ್ಕೊಂಡಿದ್ದೀವಿ. ಆದರೆ ಕಾರ್ಗಿಲ್ ಯುದ್ಧ ನಡೀತಾ ಇರುವಾಗ ಭಾರತದಲ್ಲಿ ಏನು ನಡೀತಾ ಇತ್ತು ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿತ್ತಲ್ವಾ. ಆ್ಯಂಡ್ ನಾವು ಮಾತಾಡ್ತಿರುವಾಗ ನೀವು ಹೇಳ್ತಿದ್ರಿ ಹೌ ಎವ್ರಿಥಿಂಗ್ ಎಲ್ಸ್ ವಾಸ್ ಗೆಟಿಂಗ್ ರೆಡಿ ಫಾರ್ ದ ವಾರ್. ಈಗ ಯುದ್ಧ ಅಂದರೆ ಒಬ್ರು ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು ಅಂಟಿಲ್ ಸೀಸ್ ಫೈರ್ ಹ್ಯಾಪನ್ಸ್. ಇಂತಹ ಟೈಮಲ್ಲಿ ಈ ಕಾರ್ಗಿಲ್ ಯುದ್ಧ ಶುರು ಆದಾಗ ನೀವೆಲ್ಲಿದ್ರಿ, ಎಲ್ಲಿ ಪೋಸ್ಟಿಂಗ್ ಆಗಿತ್ತು ನಿಮಗೆ, ಏನು ಮಾಡ್ತಾ ಇದ್ರಿ ನೀವು? ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಆ್ಯಂಡ್ ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಡೋದಕ್ಕಂತ. ಅಗೇನ್ ನನ್ನ ಕತೆ ಹೇಳಬೇಕು, ಶೇರ್ ಮಾಡ್ಕೋಬೇಕು ಅನುಭವ ಎಲ್ಲ ಅಂತ ತುಂಬ ಆಸೆ ಯಾವಾಗಲೂ ಇರ್ತಿತ್ತು. ಇಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಐ ಆಮ್ ಲಕ್ಕಿ ಆ್ಯಂಡ್ ಥ್ಯಾಂಕ್ಸ್ ಅಗೇನ್. ಸರ್, ವಿ ಆರ್ ಲಕ್ಕಿ ಟು ಹ್ಯಾವ್ ಯು ಹಿಯರ್. ಇವತ್ತು ಬಂದು ನೀವು ನಮಗೆ ನಿಮ್ಮ ಕಥೆನ ಹೇಳ್ತಿದ್ದಾರೆ ಅಂದರೆ ಇಟ್ಸ್ ಅವರ್ ಆನರ್. ದಟ್ಸ್ ಗುಡ್. ಸೊ ಕಾರ್ಗಿಲ್, ಎಸ್, 1999. ಆಗ ನಾನು ತುಂಬ ಯಂಗ್ ಆಗಿದ್ದೆ, ಮೇಜರ್ ಆಗಿದ್ದೆ. ಇನ್ಫ್ಯಾಕ್ಟ್ ಮೇಜರ್ ಆಗಿದ್ದ ಅಥವಾ ಲೆಫ್ಟ್ ಕ್ಯಾಪ್ಟನ್, ಮೇಜರ್ ಆಗಿದ್ದೆ, ಎಸ್ ಮೇಜರ್ ಆಗಿದ್ದೆ. ಆ್ಯಂಡ್ ಆವಾಗ ನಾನು ಸಿಕಂದ್ರಾಬಾದಲ್ಲಿದ್ದೆ. ಆ್ಯಂಡ್ ಐ ಬಿಲಾಂಗ್ ಟು ಕೋರ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಸೊ ನಾನು ಆ್ಯಕ್ಚುಲಿ ಗನ್ ಹಿಡ್ಕೊಂಡು ಮುಂದೆ ಕೂತು ಫೈಟ್ ಮಾಡೋ ಅಂಥ ಇನ್ಫೆಂಟ್ರಿಲಿ ಇರಲಿಲ್ಲ. ಕೇಳುಗರಿಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅವರು ಹಿಡ್ಕೊಳ್ಳೋವಂಥ ಗನ್ನನ್ನು ರಿಪೇರ್ ಮಾಡೋವಂಥ ಕೆಲಸ ನಂದು ಹೆಚ್ಚು ಕಮ್ಮಿ. ಬಟ್ ಅವ್ರ ಜೊತೆನೇ ಇರಬೇಕು ಆ್ಯಂಡ್ ನನಗೂ ಕೂಡ ಫೈಟ್ ಮಾಡೋಕ್ಕೆ ಬರುತ್ತೆ. ಅವಕಾಶ ಸಿಕ್ಕಿದ್ರೆ, ಸಮಯ ಬಂದರೆ ನಾನು ಕೂಡ ಫೈಟ್ ಅವ್ರ ಥರಾನೇ ಮಾಡಬೇಕು, ಅದೇ ಥರ ಕೆಲಸನೂ ಮಾಡಬೇಕು. ಸೊ ಮೇ ಬಿ ಐ ಆಮ್ ಅ ಲಿಟಲ್ ಮೋರ್ ಕ್ವಾಲಿಫೈಡ್ ದ್ಯಾನ್ ಎನಿಬಡಿ ಎಲ್ಸ್. ಓಕೆ, ಫೈನ್. ಸೊ ಹ್ಯಾವಿಂಗ್ ಸೆಡ್ ದಟ್, ಸಿಕಂದ್ರಾಬಾದಲ್ಲಿದ್ದೆ ಆ್ಯಂಡ್ ದಟ್ ಈಸ್ ಅ ಪೀಸ್ ಲೊಕೇಶನ್. ಶಾಂತಿ ಏನೂ ಇರಲಿಲ್ಲ ಅಲ್ಲಿ. ಟ್ರೈನಿಂಗ್ ಸೆಂಟರ್ ಇತ್ತು ಅಲ್ಲಿ ನನ್ನನ್ನು ಅಡ್ಜುಟೆಂಟ್ ಅಂತ ಅಪಾಯಿಂಟ್ ಮಾಡಿದರು. ತುಂಬ ಇಂಪಾರ್ಟೆಂಟ್ ಕೆಲಸ, ಚೆನ್ನಾಗಿತ್ತು. ಬಟ್ ಚೆನ್ನಾಗಿದ್ದಿದ್ದು ಪೀಸ್ ಟೈಮಲ್ಲಿ ಓಕೆ, ಬಟ್ ಯುದ್ಧದ ಟೈಮಲ್ಲಿ ಚೆನ್ನಾಗಿರಲ್ಲ ಅದು. ಯುದ್ಧದ ಟೈಮಲ್ಲಿ ಯಾವುದೇ ಸೈನಿಕಂಗಾದ್ರೂ ಯುದ್ಧ ರಂಗಕ್ಕೆ ಹೋಗಬೇಕು, ಅಲ್ಲಿ ಯುದ್ಧ ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು, ಯಾವುದಕ್ಕೆ ಆರ್ಮಿಗೆ ಸೇರ್ಕೊಂಡಿದ್ದೀವೋ ಅದನ್ನು ಮಾಡಬೇಕು ಅಂತ ಆಸೆ ಇರುತ್ತೆ ಹೊರತು ಸಿಕಂದ್ರಾಬಾದಲ್ಲಿ ಕೂತ್ಕೊಂಡು ಟ್ರೈನಿಂಗ್ ಕೊಡೋದಕ್ಕೆ ನೋ, ಐ ವಾಸ್ ನಾಟ್ ಎಟ್ ಆಲ್ ಹ್ಯಾಪಿ. ಸೊ ಐ ಡಿಸೈಡೆಡ್ ಟು ಆಸ್ಕ್ ಫಾರ್ ಆನ್ ಆಪರ್ಚುನಿಟಿ. ನಾನೇ ಒಂದು ಅವಕಾಶ ಕೊಡಿ ಅಂತ ಕೇಳೋಣ ಅಂತ ಪ್ರಯತ್ನ ಮಾಡಿದೆ. ಇನ್ಫ್ಯಾಕ್ಟ್ ಅದು ನಾರ್ಮಲಿ ನಡೆಯಲ್ಲ. ಹೌದು, ನೆಕ್ಸ್ಟ್ ಪ್ರಶ್ನೆ ಅದನ್ನೇ ಕೇಳಬೇಕು ಅಂತ ಇದ್ದೆ. ಸೊ ಆ್ಯಸ್ ಎನ್ ಇಂಡಿಯನ್ ಆರ್ಮಿ ಪರ್ಸನಲ್ ಕೇಳಬಹುದಾ ನನ್ನನ್ನು ಇಲ್ಲಿ ಪೋಸ್ಟಿಂಗ್ ಕಳಿಸಿ ಅಂತ? ಇನ್ಫ್ಯಾಕ್ಟ್ ಆರ್ಮಿನಲ್ಲಿ ಒಂದೇ ಒಂದು ಆರ್ಗನೈಸೇಷನ್ ಇದೆ ವಾಲಂಟಿಯರ್ ಆಗಿ ಹೋಗೋದಕ್ಕೆ. ಅದನ್ನ ಪ್ಯಾರಾಶೂಟ್ ಬ್ರಿಗೇಡ್ ಅಂತ ಕರೀತಾರೆ. ಓಕೆ, ದಟ್ ಈಸ್ ಅದು ಪ್ಯಾರಾಸೆಂಟರ್ ಇಲ್ಲಿ ಬೆಂಗಳೂರಲ್ಲೇ ಇದೆ, PRTC ಇಲ್ಲಿ ಬೆಂಗಳೂರಲ್ಲೇ ಇದೆ. ಅಲ್ಲಿಗೆ ಮಾತ್ರ ವಾಲಂಟಿಯರ್ ಆಗಿ ಹೋಗ್ಬೋದು. ಯಾವಾಗ ನಿಮಗೆ ಬೇಡ ಅನ್ಸುತ್ತೋ ಅವಾಗ ಬಿಟ್ಟು ಬರಬಹುದು. ರೆಸ್ಟ್ ಎವ್ರಿಥಿಂಗ್ ಏನೇನ್ ಕೆಲಸ ಕೊಡ್ತಾರೋ ಕೊಟ್ಟಿದ್ ಮಾಡಬೇಕು, ನೀವು ಕೇಳಕ್ಕಾಗಲ್ಲ. ಎನಿವೆ, ನಾನು ಪ್ಯಾರಾಟ್ರೂಪರ್ ಕೂಡ. ಐ ಆಮ್ ಆಲ್ಸೋ ಅ ಪ್ಯಾರಾಟ್ರೂಪರ್. ಐ ವಾಲಂಟಿಯರ್ಡ್. ಐ ಹ್ಯಾವ್ ಬೀನ್ ಇನ್ ಪ್ಯಾರಾ ಬ್ರಿಗೇಡ್ ಫಾರ್ ಮೋರ್ ದನ್ 6 years. And I am a record holder for highest number of jumps in Corps of EME. 168 ಸಲ ಜಂಪ್ ಮಾಡಿದ್ದೀನಿ. ಆ್ಯಂಡ್ ಅದು ರೆಕಾರ್ಡ್ ಕೋರ್ ಆಫ್ EMEಗೆ. ಎನಿವೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ದ್ಯಾಟ್,
ಸೊ ನಾನು ಕೇಳೋಣ ಅಂತ ಡಿಸೈಡ್ ಮಾಡಿ ಒಂದು ಅಪ್ಲಿಕೇಶನ್ ಹಾಕಿದೆ. ಅದನ್ನ ಡೆಮಿ ಅಫಿಷಿಯಲ್ ಲೆಟರ್ ಅಂತ ಕರೀತಾರೆ, DO ಲೆಟರ್ ಅಂತ ಕರೀತಾರೆ. ಡೈರೆಕ್ಟ್ ಆಗಿ ಆರ್ಮಿ ಹೆಡ್ ಕ್ವಾರ್ಟರ್ಗೆ ಬರ್ದೆ. ಅಫ್ಕೋರ್ಸ್ ನಾನು ಕಮಾಂಡೆಂಟ್ ಪರ್ಮಿಷನ್ ತಗೊಂಡಿದ್ದೆ. ಅವರು ಹೇಳಿದ್ರು, ಹೌದು ನೀನು ಯಂಗ್ ಆಫೀಸರು, ನೀನ್ ಇಲ್ಲಿ ಯಾಕೆ ಕೂತ್ಕೋಬೇಕು, ತಗೋ ನೀನು ಪರವಾಗಿಲ್ಲ ಅಂತ. ಇನ್ಫ್ಯಾಕ್ಟ್ ಈ ಟೈಮಲ್ಲಿ ನೆನೆಸ್ಕೋಬೇಕಾಗಿರೋದು ನಮ್ಮ ತಂದೆ ತಾಯಿನ. ಅವರು ಕೂಡ ಬೇಡ ಅಂತ ಹೇಳಲಿಲ್ಲ. ನಾರ್ಮಲಿ ಯಾಕೆ ನಿಮಗೆ ಹಾಕ್ಬೇಕು, ಕರೆಕ್ಟ್, ಎಲ್ಲಿದ್ಯೋ ಅಲ್ಲಿರೋ ಪರವಾಗಿಲ್ಲ, ಮೈ ಮೇಲೆ ಯಾಕೆ ಎಳ್ಕೋತಿದ್ಯಾ ಅಂತ ಕೇಳೋರೆ ಹೆಚ್ಚು. ಬಟ್ ನಮ್ಮ ತಂದೆ ತಾಯಿ ಇಬ್ರು ಕೂಡ ಏನೂ ಅಪೋಸಿಷನ್ ಮಾಡಲಿಲ್ಲ. ನಾನು ಲೆಟರ್ ಬರ್ದೆ. ಅಂಡ್ ಅಗೇನ್ ವೆರಿ ಸರ್ಪ್ರೈಸಿಂಗ್, ಐ ವಾಸ್ ಗಿವನ್ ಅನ್ ಆಪರ್ಚುನಿಟಿ. ಬಟ್ ಅಗೇನ್ ಅ ಡಿಸಪಾಯಿಂಟ್ಮೆಂಟ್, ನನಗೆ ಕಾರ್ಗಿಲ್ ಸಿಗ್ಲಿಲ್ಲ. ನನ್ನನ್ನು ಜೈಸಲ್ಮೇರಿಗೆ ಕಳಿಸಿದ್ರು. ಸೊ ಇನಿಷಿಯಲಿ ನನಗೆ ಅರ್ಥ ಆಗ್ಲಿಲ್ಲ, ಯಾಕೆ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಬೇಜಾರಾಯ್ತು. ಜೈಸಲ್ಮೇರ್ಗೆ ಹೋಗ್ಬೇಕಲ್ಲ, ಎಲ್ಲ ಯುದ್ಧ ಅಲ್ಲಿ ನಡೀತಾ ಇದೆ. ದಿಸ್ ವಾಸ್ ಇನ್ ದಿ ಮಂತ್ ಆಫ್ ಎಂಡ್ ಆಫ್ ಮೇ ಅಥವಾ ಫಸ್ಟ್ ವೀಕ್ ಆಫ್ ಜೂನ್ ಅಂತ ಕಾಣುತ್ತೆ. ಫಸ್ಟ್ ವೀಕ್ ಆಫ್ ಜೂನ್ ಅಂತ ಕಾಣುತ್ತೆ. ಅದು ಕಾರ್ಗಿಲ್ ಯುದ್ಧ ಆಲ್ರೆಡಿ ಫುಲ್ ಫ್ಲೆಜ್ಡ್ ಆಗಿ ನಡೆಯಕ್ಕೆ ಶುರು ಆಗೋಗಿತ್ತು. ಅಂಡ್ ಎಷ್ಟೊಂದು ಫಾರ್ಮೇಶನ್ಸ್ ಎಲ್ಲ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಅಂಡ್ ಯಾರಿಗೆ ಏನು ರೋಲ್ ಇರುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ. ಎನಿವೆ ನನ್ನನ್ನು ಅಲ್ಲಿಗೆ ಹಾಕಿದ್ರು. ಹೋದೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನನಗೆ ಅಲ್ಲಿ ಪ್ಲಾನ್ಸ್ ಎಲ್ಲ ಗೊತ್ತಾಯಿತು. ವಿ ಆರ್ ಆಲ್ಸೋ, ಇಂಡಿಯಾ ಈಸ್ ಆಲ್ಸೋ ಟ್ರೈಯಿಂಗ್ ಆರ್ ಸೇ ಪ್ಲಾನಿಂಗ್. ಐ ವಾಸ್ ಅ ಯಂಗ್ ಆಫೀಸರ್, ಅವಾಗ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ದೇ ವರ್ ಪ್ಲಾನಿಂಗ್ ಟು ಮೂವ್ ಇನ್ ಟು ಪಾಕಿಸ್ತಾನ್ ಆಸ್ ಅನ್ ಆಲ್ಟರ್ನೇಟಿವ್ ಆಪರೇಷನ್ ಇನ್ ಕೇಸ್ ಕಾರ್ಗಿಲಲ್ಲಿ ಏನಾದ್ರು ಪೂರ್ತಿ ಮುಂದುವರಿಯಕ್ಕೆ ಆಗ್ಲಿಲ್ಲ, ಏನಾದ್ರು ತೊಂದರೆ ಆಯ್ತು ಅಂತ ಅಂದ್ರೆ ಇಲ್ಲಿಂದ ಅಂದ್ರೆ ಪಂಜಾಬ್ ಅಥವಾ ರಾಜಸ್ಥಾನ್ ಕಡೆಯಿಂದ ಪಾಕಿಸ್ತಾನ ಒಳಗಡೆ ನುಗ್ಗಿ ಅಲ್ಲಿಯ ಅವ್ರ ನೆಲಾನ ನಾವು ಆಕ್ಯುಪೈ ಮಾಡ್ಕೊಂಡ್ರೆ ನಮ್ಗೊಂದು ಬಾರ್ಗೇನಿಂಗ್ ಚಿಪ್ ಇರುತ್ತೆ ಅಂತ. ದಟ್ ವಾಸ್ ದಿ ಪ್ಲಾನ್. ಸೊ ವಿ ವರ್ ರೆಡಿ ಟು ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಅದು ಹೇಗಿರುತ್ತೆ ಅಂತಂದ್ರೆ ಎವ್ರಿ ಡೇ ಬೆಳಿಗ್ಗೆ ಅಲ್ಲ, ರಾತ್ರಿ ಆಕ್ಚುಲಿ ಸಾಯಂಕಾಲದ ಹೊತ್ತು ಅದೆಲ್ಲ ನಡೆಯೋದು. ಎಲ್ಲ ಬ್ರೀಫಿಂಗ್ ಎಲ್ಲ ಆಗುತ್ತೆ, ತಯಾರಿ ಎಲ್ಲ ನಡೆಯುತ್ತೆ. ಅಂಡ್ ರಾತ್ರಿ ನಮ್ದೆಲ್ಲ ಪ್ಲಾನ್ಸ್ ಎಲ್ಲ ರೆಡಿ ಇರುತ್ತೆ, ಯಾವಾಗಲೂ ರೆಡಿ ಇರುತ್ತೆ. ನಾವು ಅವತ್ತಿನ ದಿನ ಪ್ಲಾನ್ ಮಾಡ್ಬೇಕಾದ ಅವಶ್ಯಕತೆ ಇರಲ್ಲ. ಜಸ್ಟ್ ಹೋಗು ಅಂತ ಹೇಳಿದ್ರೆ ಸಾಕಷ್ಟೇ, ಎವ್ರಿಬಡಿ ಇಸ್ ರೆಡಿ ಆ ತರ. ಸೊ ಎವ್ರಿ ಡೇ ಈವ್ನಿಂಗ್ ವಿ ಆಲ್ ವುಡ್ ಗೆಟ್ ಟುಗೆದರ್, ಕೂತ್ಕೊಂಡು ಮಾತಾಡೋದು. ಆಯ್ತು ಇವತ್ತು ರಾತ್ರಿ ಬರುತ್ತೆ ಅನ್ಸುತ್ತೆ ಆರ್ಡರ್, ಹೋಗೋಣ ಇವತ್ತು ಡೈರೆಕ್ಟ್ ಪಾಕಿಸ್ತಾನ ಒಳಗಡೆನೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲೇನೆ ಪಾಕಿಸ್ತಾನಲ್ಲಿ, ಆ ತರ ಎಲ್ಲ ಮಾತಾಡ್ಕೊಂಡು ರೆಡಿ ಇರ್ತಿದ್ವಿ. ಆ ರೆಡಿನೆಸ್ ಅನ್ನೋದು ಅದು ಅಗೇನ್ ಬೇರೆನೇ ಥರದ್ದು ಎಕ್ಸ್ಪೀರಿಯನ್ಸ್. ಅದು ಆಲ್ವೇಸ್ ಒಂಥರ ಟೆನ್ಷನ್ನು, ಹೇಗಾಗುತ್ತೋ ಏನೋ ಗೊತ್ತಿಲ್ಲ ಅಂತ. ಅಂಡ್ ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ ಎಲ್ಲ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಮಾಡಿದಾಗ ಯಾರ್ಯಾರು ಹೇಗೆ ಆಗ್ತಾರೆ ಅದು ಗೊತ್ತಿಲ್ಲ. ಸೊ ಇದೆಲ್ಲ ಸೇರ್ಕೊಂಡು ಒಂಥರ ಹೊಟ್ಟೆಲಿ ಕುಳ್ಕೊಳ್ಳುವಂತಿರುತ್ತಲ್ಲ, ಹಾಗೆ ಎವ್ರಿ ಡೇ ಆ ಥರನೇ. ಅನ್ಫಾರ್ಚುನೇಟ್ಲಿ ಆ ಪರಿಸ್ಥಿತಿ ಬರಲೇ ಇಲ್ಲ. ಸೊ ಬಟ್ ವಿ ವರ್ ಆಲ್ ರೆಡಿ, ಬಟ್ ವಿ ಡಿಡ್ ನಾಟ್ ಗೆಟ್ ಅನ್ ಆಪರ್ಚುನಿಟಿ. ಬಟ್ ಐ ಕೆಪ್ಟ್ ಆನ್ ಹಿಯರಿಂಗ್ ದ ಸ್ಟೋರೀಸ್. ಅಲ್ಲಿ ನನ್ನ ಜೊತೆ ಪಾಸ್ಔಟ್ ಆಗಿದ್ದವನು ಮೇಜರ್ ಅಧಿಕಾರಿ, he got Mahavir Chakra in Kargil. So he got it posthumously. He died. So ಎಷ್ಟು ಒಳ್ಳೆ ನೆನಪು ಅಂತಂದ್ರೆ, ನಮ್ಮ IMA ನಾನು ಪಾಸ್ಔಟ್ ಆಗ್ಬೇಕಾದ್ರೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಅದ್ರೊಂದು ಹಾಡು ಹೇಳಿದ್ದ ಅವನು. ಹಿ ವಾಸ್ ಅ ವೆರಿ ಗುಡ್ ಸಿಂಗರ್. ಸೊ ಅವನು ಹೋದ ಅಂತ ಎಲ್ಲ ಗೊತ್ತಾದಾಗ ತುಂಬಾ ದುಃಖ ಆಗ್ತಾ ಇತ್ತು, ಕೋಪ ಬರ್ತಾ ಇತ್ತು. ಆಕ್ಚುಲಿ ತುಂಬಾ ಕೋಪ, ಆತರ ಮಾಡ್ದವ್ರನ್ನ ಬಿಡಬಾರ್ದು ಅಂತ. ಸೊ ಎನಿವೆ ಲಕ್ ಎಲ್ರಿಗೂ ಒಂದೇ ತರ ಇರಲ್ಲ. ಆಪರ್ಚುನಿಟಿ ಕೆಲವ್ರು ಸಿಗುತ್ತೆ, ಕೆಲವ್ರು ಸಿಗಲ್ಲ. ವಿ ವರ್ ಆಲ್ ರೆಡಿ, ಬಟ್ ಸಮ್ ಗಾಟ್ ಇಟ್, ಸಮ್ ಡಿಂಟ್ ಗೆಟ್ ಇಟ್, ಬಟ್ ವಿ ವರ್ ರೆಡಿ. ದಟ್ಸ್ ಇಟ್. ಈಗ ಕಾರ್ಗಿಲ್ನಲ್ಲಿ ಏನು ನಡೀತಾ ಇದೆ ಅಂತ ನಮಗೆಲ್ಲರಿಗೂ ಟಿವಿನಲ್ಲಿ, ನ್ಯೂಸ್ನಲ್ಲಿ ಪ್ರತಿ ಗಂಟೆ ಗೊತ್ತಾಗ್ತಾ ಇತ್ತು. ಐ ಥಿಂಕ್ ಇಟ್ ವಾಸ್ ಓನ್ಲಿ ಇನ್ ಒನ್ ಏರಿಯಾ ಆಫ್ ಕಾರ್ಗಿಲ್ ದಟ್ ವಿ ವುಡ್ ಗೆಟ್ ದ ನ್ಯೂಸ್. ಬಟ್ ನಿಮಗೆ ಆಕ್ಚುಯಲ್ ಆಗಿ ಏನು ನಡೀತಾ ಇದೆ, ಪ್ರತಿಯೊಂದು ಪೋಸ್ಟ್ನಲ್ಲಿ ಆ ನ್ಯೂಸ್ ಬರ್ತಿತ್ತಾ, ನಿಮಗೆ ಗೊತ್ತಾಗ್ತಾ ಇತ್ತಾ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ? ಇಷ್ಟೊಂದು ಯೋಧರನ್ನ ನಾವು ಈ ಯುದ್ಧದಲ್ಲಿ ಕಳ್ಕೊಂಡ್ವಿ. ಅಂತಹ ಒಂದು ಸಮಯದಲ್ಲಿ ಹೌ ವಾಸ್ ದ, ಐ ಕಾಂಟ್ ಸೇ ಫೀಲಿಂಗ್, ಬಟ್ ವಾಟ್ ವಾಸ್ ದಿ ಎಕ್ಸ್ಪೀರಿಯನ್ಸ್ ನಿಮ್ಮ ಬಟಾಲಿಯನ್ ಜೊತೆ ಇದ್ದಾಗ ಅಲ್ಲಿ? ಓಕೆ, ಆಕ್ಚುಲಿ ಎಲ್ಲರೂ ಅನ್ಕೋತಾರೆ ಆರ್ಮಿಲಿ ಇದ್ಬಿಟ್ರೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಅಂತ. ಅದು ಸುಳ್ಳು. ಆ ಥರ ಆಗಲ್ಲ. ನಾನು 3 ಆಪರೇಷನ್ಸ್ ಅಲ್ಲಿ ಭಾಗವಹಿಸಿದ್ದೀನಿ. ಒಂದು ಆಪ್ ವಿಜಯ್ ನಾನಿದ್ದೆ, ಆಪ್ ಪರಾಕ್ರಮ್ ಗೊತ್ತಿದೆ ನಿಮಗೆ, ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು ಅಂಡ್ ನಾವು ಇನ್ನೇನು ಅಟ್ಯಾಕ್ ಮಾಡೋದ್ರಲ್ಲಿ ರೆಡಿ ಇದ್ವಿ, ಅದೊಂದು. ಆಮೇಲೆ ಮುಂಬೈಯಲ್ಲಿ 26/11 ನಡೀತಲ್ಲ, ಆಗ್ಲೂ ಕೂಡ ನಾನು NSG ಇದ್ದೆ.
ಸೊ ಅದು ನಡೆದಾಗ ನಾನು NSG ಇದ್ದೆ ಆ್ಯಂಡ್ ಹೆಡ್ ಕ್ವಾರ್ಟರ್ಲಿದ್ದೆ, ಕಂಟ್ರೋಲ್ ರೂಮಲ್ಲಿದ್ದೆ. ಓಕೆ. ಸೊ 3 ಆಪರೇಷನ್ಸ್ ಐ ಹ್ಯಾವ್ ಸೀನ್ ಲೈವ್. ಬಟ್ ಎಲ್ರಿಗೂ ಎಲ್ಲ ಗೊತ್ತಾಗುತ್ತೆ ಅಂತ ಇಲ್ಲ. ಬೇಸಿಕಲಿ ಯಾರು ಕೆಲಸ ಮಾಡಬೇಕೋ, ಯಾರು ಏನು ಆಪರೇಷನ್ ಮಾಡಬೇಕೋ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಬಾಕಿ ಎಲ್ರಿಗೂ ಹೇಗೆ ಅಂತಂದ್ರೆ, ನೀವೆಲ್ಲ ಹೇಗೆ ನ್ಯೂಸ್ ಪೇಪರ್ಲಿ ಅಥವಾ ಟಿವಿನಲ್ಲಿ ನೋಡಿ ತಿಳ್ಕೊತೀರೋ ನಾವು ಅಷ್ಟೇ ತಿಳ್ಕೊತೀವಿ. ಹೆಚ್ಚಂದ್ರೆ ಒಬ್ಬ ಫ್ರೆಂಡ್ಗೆ ಫೋನ್ ಮಾಡಿ ಏನಪ್ಪಾ ಅಂತ ಕೇಳಬಹುದು ಅಷ್ಟೇ. ಅದಕ್ಕೂ ಕೂಡ ಅವ್ನು ಸಿಗಲ್ಲ, ಯಾಕಂದ್ರೆ ಅವ್ನು ಎಷ್ಟು ಇನ್ವಾಲ್ವ್ ಆಗಿರ್ತಾನೆ ಅದರಲ್ಲಿ ಅಂತಂದ್ರೆ ವಿ ಕೆನಾಟ್ ಗೆಟ್ ಇಟ್. ಸೊ ನಮ್ಗೆ ಆ ಥರ ಎಲ್ಲ ಏನು ಗೊತ್ತಾಗ್ತಿರ್ಲಿಲ್ಲ. ಸೊ ನಿಮ್ಗೆಲ್ಲ ಏನು ಗೊತ್ತಾಗ್ತಿತ್ತು ನನಗೂ ಅಷ್ಟೇನೆ, ನಮಗೂ ಅಷ್ಟೇನೆ. ಬಟ್ ವಿ ಕುಡ್ ಸೆನ್ಸ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ನಿಮಗೆ ಏನು ಅರ್ಥ ಆಗ್ತಿತ್ತು ಅದಕ್ಕಿಂತ ನಮಗೆ ಬೇರೆ ಥರ ಅರ್ಥ ಆಗ್ತಾ ಇತ್ತು. ಯಾಕೆ ಹಾಗಾಯ್ತು, ಏನ್ ಆಗಿರಬಹುದಾಗಿತ್ತು, ಅದನ್ನೆಲ್ಲ ನಮಗೆ ಈಸಿಯಾಗಿ ನಮ್ಗೆ ಗೊತ್ತಾಗ್ತಾ ಇತ್ತು. ಅದಲ್ಲದೆ ನಮಗೆ ಆಪರ್ಚುನಿಟಿ ಸಿಕ್ಕರೆ ನಾವ್ ಏನ್ ಮಾಡಬೇಕು ಅಂತ ಅದು ಕೂಡ ಪ್ಲಾನ್ ವುಡ್ ಬಿ ಮಚ್ ಬೆಟರ್. ಸೊ ಆ ರೀತಿ ಇರ್ತಿತ್ತು ಹೊರತು ಎಲ್ಲ ಗೊತ್ತಾಗ್ಬಿಡ್ತಾ ಇತ್ತು ಅಂತ ನೋ. ಈವನ್ 26/11 ನಡೆದಾಗ ಕೂಡ ಸ್ವಲ್ಪ ದಿನ ಆದ್ಮೇಲೆ ನಾವು ಬ್ಯಾನ್, ಸ್ವಲ್ಪ ಟೈಮ್ ಆದ್ಮೇಲೆ ನಾವು ಬ್ಯಾನ್ ಮಾಡಿದ್ವಿ, ಅದನ್ನ ಮೀಡಿಯಾದಲ್ಲಿ ತೋರಿಸಬಾರ್ದು ಅಂತ ನಾವು ಬ್ಯಾನ್ ಮಾಡಿದ್ವಿ. ದಟ್ ವಾಸ್ ರಿಕ್ವೆಸ್ಟ್, ಅದ್ ಮಾಡಬಾರ್ದು ಅಂತ ಹೇಳಿ ನಾವು ಹೇಳಿ ಅದನ್ನ ಕಟ್ ಮಾಡಿಸಿದ್ದು. ಸೊ ಗೊತ್ತಾಗಬಾರ್ದು. ನಾನಲ್ಲಿ ಕಂಟ್ರೋಲ್ ರೂಮಲ್ಲಿ ಕೂತಿದ್ರು ಕೂಡ ಆನ್ ಗ್ರೌಂಡ್ ನನ್ನ ಫ್ರೆಂಡೇನೆ ಅದನ್ನೆಲ್ಲ ಲೀಡ್ ಮಾಡಿದ್ದು. ಸೊ ಅವನು ಏನ್ ಪ್ಲಾನ್ ಮಾಡ್ತಿದ್ದಾನೆ, ನೆಕ್ಸ್ಟ್ ಏನ್ ಮೂವ್ ಆಗುತ್ತೆ ಅಂತ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಅವ್ನು ಪ್ಲಾನ್ ಮಾಡ್ತಾನೆ, ಅಲ್ಲಿ ಲೋಕಲ್ ಆಗಿರುವಂತ ಅವ್ರ ಹೈರಾರ್ಕಿನಲ್ಲಿ ಅವ್ರಿಗೆ ಹೇಳ್ತಾರೆ, ಅವರು ಡಿಸೈಡ್ ಮಾಡ್ಕೊಂಡು ಮುಂದುವರಿತಾರೆ ಹೊರತು. ಅಂಡ್ ನಮ್ಮನ್ನ ಕೇಳ್ತಾರೆ, ಏನಾದ್ರು ಎಕ್ಸ್ಟ್ರಾ ಸಪೋರ್ಟ್ ಬೇಕಿದ್ರೆ ಕಂಟ್ರೋಲ್ ರೂಮ್ ಅಲ್ಲಿ ಅಥವಾ ಹೈ ಕ್ವಾರ್ಟರ್ ಅಲ್ಲಿ ಕೇಳ್ತಾರೆ, ನನ್ಗೆ ಇಷ್ಟು ಸಪೋರ್ಟ್ ಬೇಕು, ಹೆಲಿಕಾಪ್ಟರ್ ಬೇಕು ಅಥವಾ ಎಕ್ಸ್ಟ್ರಾ ಕಮಾಂಡೋಸ್ ಬೇಕು, ಸಮಥಿಂಗ್ ಆತರ ಕೇಳ್ತಾರೆ. ನಾವು ಅದನ್ನ ಕಳಿಸ್ಕೊಡ್ತೀವಿ ಹೊರತು ಎಕ್ಸಾಕ್ಟ್ಲಿ ಏನ್ ಪ್ಲಾನು, ಎಕ್ಸಾಕ್ಟ್ಲಿ ಏನ್ ನಡೆಯುತ್ತೆ ಅಥವಾ ನಡೀತಾ ಇದೆ ನಾಟ್ ಪಾಸಿಬಲ್, ಗೊತ್ತಾಗ್ಲೂಬಾರ್ದು. ಆಕ್ಚುಲಿ ಎಸ್, ಇವಾಗ ನಾವು ಪ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ನೀವು ಟಾಕಿಂಗ್ ಅಬೌಟ್ 26/11 ಆಲ್ಸೋ. ಕಾರ್ಗಿಲ್ ನಲ್ಲೂ ಕೂಡ ಸಾಕಷ್ಟು ಜನ ಹೇಳ್ತಿದ್ರು, ನಾವು ಡೈರೆಕ್ಟ್ ಆಗಿ ಅಲ್ಲಿ ರಿಪೋರ್ಟರ್ಸ್ ಇದ್ರು, ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ಸಾಕಷ್ಟು ಕೀ ಪಾಯಿಂಟ್ಸ್ ಅನ್ನ ಜನಕ್ಕೆ ಲೈವ್ ಆಗಿ ತೋರಿಸ್ತಾ ಇದ್ರು, ಅದರಿಂದ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿದೆ ಅಂತ. ಆಸ್ ಅ ಸಿಟಿಸನ್ ಆಫ್ ಕೋರ್ಸ್ ನನಗೆ ಅನಿಸ್ತು, ಹೌದಪ್ಪ ಅಷ್ಟೊಂದು ಡಿಬೇಟ್ಗಳನ್ನ ನೋಡ್ಬಿಟ್ಟಿದೀವಿ ಇರಬೇಕು ಅಂತ. ಬಟ್ ಆಸ್ ಅ ಮಿಲಿಟರಿ ಪರ್ಸನಲ್ ಡಿಡ್ ದಟ್ ಆಕ್ಚುಲಿ ಎಫೆಕ್ಟ್? ಕಾರ್ಗಿಲ್ ನಲ್ಲಿ ಎಫೆಕ್ಟ್ ಆಯ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆಕ್ಚುಲಿ ನಾನು ಅನಲೈಸ್ ಮಾಡಕ್ಕೆ ಕೂಡ ಹೋಗಿಲ್ಲ. ಅವಾಗ ಏನ್ ಕ್ಲಿಪ್ಸ್ ಇತ್ತು ಏನು ಅಂತ ನನಗೆ ನೆನಪು ಕೂಡ ಇಲ್ಲ. ಇನ್ಫ್ಯಾಕ್ಟ್ ಐ ಟೋಲ್ಡ್ ಯು, ನಾನು ಎಲ್ಲಿದ್ದೆ ಅಂತ ಹೇಳಿದೀನಿ. ಸೊ ಮೈಂಡ್ಗಂತೂ ಅಫೆಕ್ಟ್ ಆಗಿದೆ, ನೆನಪಂತೂ ನನಗೆ ಕಮ್ಮಿನೇ ಇರುತ್ತೆ. ಸಿಯಾಚಿನ್ ಗ್ಲೇಷಿಯರ್ ಇದ್ದು ಬಂದಿದ್ದೀನಿ, ಸೊ ದೇರ್ ಇಸ್ ಅ ಪ್ರಾಬ್ಲಮ್. ಬಟ್ ಡೆಫಿನೆಟ್ಲಿ 26/11 ಆದಾಗ ಅದು ಪ್ರಾಬ್ಲಮ್ ಆಯ್ತು. ಮೀಡಿಯಾ ತೋರಿಸಿದ್ರಿಂದ ಅದು ಕೂಡ ಗೊತ್ತಾಗಿದೆ, ಎಲ್ರಿಗೂ ಗೊತ್ತಾಗಿದೆ ಏನಾಯ್ತು ಅಂತ. ಸ್ಟ್ರಾಟಜಿಕ್ ಪೊಸಿಷನಿಂಗ್ ಗೊತ್ತಾಯ್ತು ಅಂಡ್ ಏನ್ ಪ್ಲಾನ್ ಅಂತ ಗೊತ್ತಾಯ್ತು. ಲೈವ್ ಅವರು ಗೈಡ್ ಮಾಡಕ್ ಶುರು ಮಾಡಿದ್ರು ಟೆರರಿಸ್ಟ್ಗೆ, ಓನ್ಲಿ ಬಿಕಾಸ್ ಅವ್ರು ಇಲ್ಲಿ ಹೊರಗಡೆ ಏನ್ ನಡೀತಾ ಇದೆ ಅಂತ ನೋಡಕ್ಕಾಗಿತ್ತು ಅವ್ರಿಗೆ. ಸೊ ಅಕಸ್ಮಾತ್ ಅವ್ರು ನೋಡಿರ್ಲಿಲ್ಲ ಅಂತಂದಿದ್ರೆ ಪ್ರಾಬಬ್ಲಿ ಅದನ್ನ ಗೈಡ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಡೆಫಿನೆಟ್ಲಿ ಮೀಡಿಯಾ ಏನಾದ್ರೂ ಓವರ್ ಎಂಥೂಸಿಯಾಸ್ಟಿಕ್ ಆಗಿ ಲೈವ್ ಎಲ್ಲ ತೋರ್ಸಕ್ಕೆ ಹೊರಟ್ರೆ ಮಿಲಿಟರಿ ಆಪರೇಷನ್ಸ್ಗೆ ಪ್ರಾಬ್ಲಮ್ ಆಗೋದಂತೂ ನಿಜ. ಎಷ್ಟೊಂದ್ಸಲ ಒಂದು ಮಿಲಿಟರಿ ಆಪರೇಷನ್ ನಡೆದ್ರೂ ಕೂಡ ವಿ ವಿಶ್ ಇಟ್ ವಿಲ್ ನೆವರ್ ಕಮ್ ಔಟ್ ಸಮ್ಟೈಮ್ಸ್. ಅದು ಯಾರಿಗೂ ಗೊತ್ತಾಗದೆ ಬೇಡ, ಏನು ನಾಟ್ ರಿಕ್ವೈರ್ಡ್ ಅಂತ, ಕೆಲಸ ಮುಗೀತು, ದಟ್ಸ್ ಇಟ್, ಪಬ್ಲಿಸಿಟಿ ಬೇಡ. ಆ ಥರದ್ದು ಸಾಕಷ್ಟು ಆಪರೇಷನ್ಸ್ ನಡೆದಿರುತ್ತೆ. ಸೊ ಏನು ವಿಷಯ ಗೊತ್ತಾಗದ್ ಬೇಡ, ಕೆಲಸ ಮುಗಿದ್ರೆ ಸಾಕು, ಅಂಡ್ ಅದ್ರದ್ದು ಏನಿರುತ್ತೋ ಅದು ಅಚೀವ್ ಆದ್ರೆ ಸಾಕು ಅಂತ. ಯಾಕಾಯ್ತು, ಹೇಗಾಯ್ತು, ಯಾರು ಮಾಡಿದ್ರು, ಹೇಗ್ ಮಾಡಿದ್ರು ಅದೆಲ್ಲ ಗೊತ್ತಾದ್ರೆ ನಮ್ಮ ಮುಂದಿನ ಆಪರೇಷನ್ಗೆ ಪ್ರಾಬ್ಲಮ್ ಆಗೋದು ಖಂಡಿತ ಇದ್ದೇ ಇರುತ್ತೆ. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಇಲ್ಲದೆ ಹೋದ್ರೇನೆ ಒಳ್ಳೇದು. ಎಸ್, ಮೂವಿ ಮಾಡಕ್ ಚೆನ್ನಾಗಿರುತ್ತೆ, ಅದನ್ನ ಮಚ್ ಲೇಟರ್ ಇಟ್ ಕ್ಯಾನ್ ಬಿ ಡನ್. ಪ್ರಾಬಬ್ಲಿ ಬೇರೆ ತರ ಅದನ್ನ ಹೆಣೆದು, ಒಂದ್ ಒಳ್ಳೆ ಕತೆ ಹೆಣೆದು ಸ್ವಲ್ಪ ಮಸಾಲೆ ಸೇರಿಸಿ ಹೇಳಿದ್ರೆ ಚೆನ್ನಾಗಿರುತ್ತೆ, ದಟ್ಸ್ ಓಕೆ. ಬಟ್ ಆಕ್ಚುಯಲ್ ಆಗಿ ಹೆಂಗಾಗುತ್ತೆ ಅಂತ ಮೇ ನಾಟ್ ಬಿ. ಅಬ್ಸಲ್ಯೂಟ್ಲಿ, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ನನಗೂ ಹಂಗೆ ಅನ್ಸುತ್ತೆ. ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಪಬ್ಲಿಕ್ ಡು ನಾಟ್ ನೀಡ್ ಟು ನೋ. Yes. There are, and I think military operations is one among them. Yes. That I completely agree. ನಾವಿವತ್ತು ಸಿಯಾಚಿನ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಹೇಳಿದ್ರಿ, ಹೌದು, ನಿಮಗೆ ಕಾರ್ಗಿಲ್ ವಾರ್ ಟೈಮಲ್ಲಿ ಅಲ್ಲಿ ಹೋಗಕ್ಕೆ ಚಾನ್ಸ್ ಸಿಗ್ಲಿಲ್ಲ ಅಂತ. ಬಟ್ ನೀವು ಕಾರ್ಗಿಲ್ ಹೋಗಿದ್ರಾ, ಸಿಯಾಚಿನ್ ಹೋಗಿದ್ರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿ? ಓಕೆ, ಕಾರ್ಗಿಲ್ ಜಸ್ಟ್ ಆಸ್ ಅ ವಿಸಿಟರ್, ಅದು ಮಚ್ ಲೇಟರ್, ಈಚೆಗೆ ಹೋಗಿದ್ದಷ್ಟೇನೆ. ಅದ್ ಬಿಟ್ರೆ ಏನು ಅಲ್ಲಿ ನಾನು ಕೆಲಸ ಮಾಡಿಲ್ಲ. ಬಟ್
ನನಗೆ ತುಂಬ ನಾನು ಲಕ್ಕಿ. ಐ ಹ್ಯಾಪನ್ ಟು ಗೋ ಟು ಸಿಯಾಚಿನ್. ಅದರಲ್ಲೂ ಪ್ರಪಂಚದ ಅತ್ಯಂತ ಎತ್ತರವಾದ ಪೋಸ್ಟ್, ಅದನ್ನ ಬಾಣ ಪೋಸ್ಟ್ ಅಂತ ಕರಿತೀವಿ ನಾವು ಅದನ್ನ, ಇನ್ ದ ಆನರ್ ಆಫ್ ಸುಬೇದಾರ್ ಬಾಣಾ ಸಿಂಗ್ ಪರಮವೀರ್ ಚಕ್ರ, ಅವ್ರ ಹೆಸರಲ್ಲಿ ಅದನ್ನ ಇಟ್ಟಿದ್ದೀವಿ. ಬಿಕಾಸ್ ಹಿ ವಾಸ್ ಒನ್ ಆಫ್ ದ ಕೀ ಪರ್ಸನ್ಸ್ ಟು ಕ್ಯಾಪ್ಚರ್ ದಟ್ ಪೋಸ್ಟ್. ಅದು ಮುಂಚೆ ಕಾಯ್ದ ಪೋಸ್ಟ್ ಅಂತ ಆಗಿತ್ತು, ಪಾಕಿಸ್ತಾನಲ್ಲಿತ್ತು. ಅದನ್ನ ಇವರು ಆಕ್ಯುಪೈ ಮಾಡಿದ್ರಿಂದ ಅವ್ರ ಹೆಸರಲ್ಲಿದೆ. ಅಲ್ಲಿಗೆ ಹೋಗೋಕೆ ನಂಗೆ ಅವಕಾಶ ಸಿಕ್ತು. ದಿಸ್ ವಾಸ್ ಇನ್ 1994, ಲಾಂಗ್ ಅಗೋ. ಇವಾಗ ಚೇಂಜ್ ಆಗಿರುತ್ತೆ ಸಾಕಷ್ಟು, ಬಟ್ ಆ ಎಕ್ಸ್ಪೀರಿಯನ್ಸ್ ಮಾತ್ರ ನಂದು ಲೈಫಲ್ಲಿ ತುಂಬ ಯುನೀಕ್ ಆ್ಯಂಡ್ ಪ್ರಾಬಬ್ಲಿ ತುಂಬ ಕಮ್ಮಿ ಜನಕ್ಕೆ ಆ ಥರ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ. ಆ್ಯಂಡ್ ಅಗೇನ್ ಐ ವುಡ್ ಥ್ಯಾಂಕ್ ಮೈ ಸ್ಟಾರ್ಸ್ ಅಂಡ್ ಮ್ಯಾನಿಫೆಸ್ಟೇಷನ್ ಆಗಿದೆ. ಹಾಗಾಗಿ ಹೇಗಂತೀರಾ ನೀವು ಮ್ಯಾನಿಫೆಸ್ಟೇಷನ್? ಜನರಲ್ ಆಗಿ ಜನ ಮ್ಯಾನಿಫೆಸ್ಟ್ ಮಾಡೋದು ನಮ್ಗೊಂದು ದೊಡ್ಡ ಮನೆ ಬರ್ಲಿ, ದೊಡ್ಡ ಕಾರ್ ಬರ್ಲಿ, ಬ್ಯೂಟಿಫುಲ್ ಹೆಂಡತಿ ಸಿಗ್ಲಿ ಅಂತ. ನೀವು ಸಿಯಾಚನ್ ಹೋಗ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರಾ? ಬಿಕಾಸ್ ಇಟ್ ಈಸ್ ನಮ್ಮ ಮಿಲಿಟರಿ ಆಫೀಸರ್ಸ್, ಆರ್ಮಿ ಆಫೀಸರ್ಸ್ ಹತ್ರ ಮಾತಾಡ್ತಿರುವಾಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಎಷ್ಟು ಚಳಿ ಇರುತ್ತೆ ಅಲ್ಲಿ. ನಾವು ಬೆಂಗಳೂರಿನಲ್ಲಿ 20 ಡಿಗ್ರಿ ಕೆಳಗಡೆ ಹೋಯ್ತು ಅಂದ್ರೆ ನಾವು 4 ಜಾಕೆಟ್ ಹಾಕೊಂಡಿರ್ತೀವಿ. ಅಲ್ಲಿ -20 ಇರುತ್ತೆ, -50 ಇರುತ್ತೆ, -40, -50 ಇರುತ್ತೆ. 365 ದಿನ ಅಲ್ಲಿ ಬರೀ ಸ್ನೋನೇ ಇರುತ್ತೆ. ಊಟ ಮಾಡೋಕ್ಕಾಗ್ಲಿ, ತಿಂಡಿ ತಿನ್ನಕ್ಕಾಗ್ಲಿ, ನಿಮ್ಮ ದಿನಚರಿ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗ್ಲಿ, ಗ್ಲೌಸ್ ತೆಗಿಯಕ್ಕಾಗಲ್ಲ. ಸೊ ಹೇಗಿತ್ತು? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ದೇರ್ ಅಟ್ ಸಿಯಾಚಿನ್? ಮ್ಯಾನಿಫೆಸ್ಟ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಆಕ್ಚುಲಿ ನಾನು ತುಂಬ ಚಿಕ್ಕವನಿರುವಾಗಿಂದ ಕೂಡ ಆರ್ಮಿಗೆ ಸೇರ್ಕೋಬೇಕು ಅಂತ ಇತ್ತು. ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ತಂದೆ ಅಕಾಡೆಮಿಷಿಯನ್, ಮೈಸೂರಲ್ಲಿ ಅವರು ಪ್ರಸಾರಾಂಗದಲ್ಲಿದ್ದರು. ಸೊ ನೋ ವೇರ್ ಕನ್ಸರ್ನ್ ಟುವರ್ಡ್ಸ್ ದಿ ಆರ್ಮಿ, ನಥಿಂಗ್ ಎಟ್ ಆಲ್. ಪೂರ್ತಿ ಫ್ಯಾಮಿಲಿನಲ್ಲಿ ಯಾರೂ ಇಲ್ಲ. ನನಗೆ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಬಟ್ ಐ ಥಿಂಕ್ ವೆನ್ ಐ ವಾಸ್ 10 ವರ್ಷ ಇದ್ದಾಗ ನಾನು ಕನ್ನಡದಲ್ಲಿ ಪ್ರಬಂಧ ಬರೆದಿದ್ದೆ. ಅದರಲ್ಲಿ ನಾನು ಬರೆದಿದ್ದೀನಿ ಆರ್ಮಿಗೆ ಹೋಗಬೇಕು ಅಂತ. ಹೇಗೆ ಬಂತು ಮನಸ್ಸಿಗೆ ಅಂತ ನನಗೆ ಗೊತ್ತಿಲ್ಲ. ಬಟ್ 1988 ನಾನು ಇಂಜಿನಿಯರಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. 89 ಅಥವಾ 90 ಒಂದು ಇಂಡಿಯಾ ಟುಡೇನಲ್ಲಿ ಆರ್ಟಿಕಲ್ ಬಂದಿತ್ತು. ಕವರ್ ಪೇಜಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಬಗ್ಗೆ ಫೋಟೋ ಎಲ್ಲ ಇತ್ತು. ಅದನ್ನ ನೋಡಿ ಏನೋ ಒಂಥರ ಇಷ್ಟ ಆಯ್ತು. ಕ್ಯಾಪ್ಚರ್ ಮಾಡಿದ್ವಿ ಸಿಯಾಚಿನ್ ಗ್ಲೇಷಿಯರ್ನ. Yes, correct. 87. That was the ಎಂಡ್ ಆಫ್ ದಟ್. ಸೊ ಅದನ್ನ ನೋಡ್ಬಿಟ್ಟು ನಾನು ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ಸಿಯಾಚಿನ್ಗೆ ನಾನು ಹೋಗ್ತೀನಿ ಅಂತ. ಅವಾಗ ನನಗೆ ಗೊತ್ತಿರ್ಲಿಲ್ಲ ನಾನು ಆರ್ಮಿಗೆ ಸೇರ್ಕೋತೀನಿ ಅಂತಾಗ್ಲಿ, ಅಲ್ಲಿಗೆ ಹೋಗ್ತೀನಿ ಅಂತಾಗ್ಲಿ ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಹೇಳ್ತಾ ಇಲ್ಲಿಗೆ ಹೋಗ್ತೀನಿ ಅಂತ. ಇದಕ್ಕೆ ಮುಂಚೆ ಇನ್ನೊಂದು ನಿಮಗೆ ಹೇಳ್ಬೇಕು. ಆಕ್ಚುಲಿ ನನ್ನ ನೋಡಿ ಕೆಲವರು ಹೇಳಿದ್ರು, ಇವನು ಒಂದು ಸನ್ಯಾಸಿ ಅಥವಾ ಯೋಗಿ ಆಗ್ತಾನೆ. ನಾಟ್ ಎಕ್ಸಾಕ್ಟ್ಲಿ ಅಸ್ಟ್ರಾಲಜರ್, somebody who knew something like that. ಅಥವಾ ಇವನು ಸೈನಿಕ ಆಗ್ತಾನೆ ಅಂತ. ಒಂದೋ ಕೊಲ್ತಾನೆ, ಇಲ್ಲ ಅಂದ್ರೆ ಸೇವ್ ಮಾಡ್ತಾನೆ. ಸೊ ಆಸ್ ಲಕ್ ವುಡ್ ಹ್ಯಾವ್ ಇಟ್, ಆ ಸೈನ್ಯಕ್ಕೆ ಬಂದೆ. ಸೊ ಅದು ಒಂಥರ ಮ್ಯಾನಿಫೆಸ್ಟೇಷನ್. ಇನ್ನೊಂದು ಈ ತರ ಆಗೋದ್ರಲ್ಲಿತ್ತು. ಏನಾಯ್ತು, ಕೊನೆಗೆ ಆರ್ಮಿಗೆ ಸೇರ್ಕೊಂಡೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ ಟ್ರೈನಿಂಗ್ ಆಯ್ತು. ಅದು ಟ್ರೈನಿಂಗ್ ಆದ್ಮೇಲೆ ನಮ್ಗೆಲ್ಲ ಫಸ್ಟ್ ಪೋಸ್ಟಿಂಗ್ ಆರ್ಡರ್ ಸಿಗುತ್ತೆ. ಆಗ ಫಸ್ಟ್ ಬಟಾಲಿಯನ್ ಹೆಸರು ಕೊಡ್ತಾರೆ. ನಂದು 6 ಜಾಟ್ ಅಂತ ಬಟಾಲಿಯನ್. ಅದು ಬಂತು, ಸಂತೋಷ ಆಯ್ತು. ಓಕೆ, ಇನ್ಫೆಂಟ್ರಿ ಯೂನಿಟ್ ಹೋಗ್ತಾ ಇದ್ದೀನಿ, 6 ಜಾಟ್, ವೆರಿ ಗುಡ್, ಎಲ್ಲ ಆಯ್ತು. ಬಟ್ ಅದು ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಾಯ್ತು, ಅವ್ರವ್ರ ಯೂನಿಟ್ ಎಲ್ಲಿದೆ ಅಂತ ಎಲ್ರಿಗೂ ಗೊತ್ತಾಯ್ತು. ನನ್ನ ಯೂನಿಟ್ ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ. ಸೊ ಆಮೇಲೆ ಒಂದು NRS ಅಂತ ಬರುತ್ತೆ, ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂತ ಬರುತ್ತೆ. ಅಲ್ಲಿಗೆ ಹೋಗಿ ಇಳಿದ್ರೆ ಅಲ್ಲಿಂದ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ. ಅದು ಎಲ್ಲಿದ್ದಾರೆ ಅಂತ ಏನು ಹೇಳ್ಬೇಕಾಗಿಲ್ಲ. ಇವತ್ತಿಗೂ ಕೂಡ ಆರ್ಮಿದ ಅಡ್ರೆಸ್ ಅಂತಂದ್ರೆ ಕೇರ್ ಆಫ್ 56 APO ಅಥವಾ ಕೇರ್ ಆಫ್ 99 APO ಅಷ್ಟೇ. ನಿಮ್ಗೆ ಏನ್ ಅಡ್ರೆಸ್ ಗೊತ್ತಾಗೋದಿಲ್ಲ. ಅದು ಯೂನಿಟ್ ಹೆಸರು ಬರೆದ್ಬಿಟ್ಟು ಇದನ್ನ ಬರೆದ್ರೆ ಅಲ್ಲಿ ಹೋಗಿ ತಲುಪುತ್ತೆ. ಅದು ನಮ್ದೇ ಸಿಸ್ಟಮ್ ಇದೆ, ಅದ್ರಲ್ಲಿ ಮಾಡ್ಕೋತೀವಿ ನಾವು. ಸೊ NRS ಇಸ್ ಚಂಡೀಗಢ್ ಅಂತ ಬಂತು. ನನಗೆ ತುಂಬಾ ಬೇಜಾರಾಯ್ತು. ನಾನು ಟ್ರೈನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೆ. ಅಂಡ್ ಐ ಹ್ಯಾಡ್ ಪಾರ್ಟಿಸಿಪೇಟೆಡ್ ಇನ್ ಅ ಲಾಟ್ ಆಫ್ ಕಾಂಪಿಟೇಷನ್ಸ್, ಆಬ್ಸ್ಟಕಲ್ ಕೋರ್ಸ್, ಅದರಲ್ಲೆಲ್ಲ ಒಳ್ಳೊಳ್ಳೆ ಅವಾರ್ಡ್ಸ್ ಎಲ್ಲ ತಗೊಂಡಿದ್ದೆ. ಚೆನ್ನಾಗಿತ್ತು. ಅಂಡ್ ಐ ವಾಂಟೆಡ್ ಟು ರಿಯಲಿ ಫೈಟ್ ಅಂಡ್ ಕಿಲ್ ಸಮ್ ಪಾಕಿಸ್ತಾನೀಸ್. ಅಟ್ ದಟ್ ಟೈಮ್ ಚೈನಾ ಇರ್ಲಿಲ್ಲ, ಅವಾಗ ನಮ್ಮ ಮನಸ್ಸಲ್ಲಿ ಇರ್ಲಿಲ್ಲ. ಅದು ಅಫ್ಕೋರ್ಸ್ ಇತ್ತು, ಬಟ್ ಇಷ್ಟೊಂದು ಸ್ಟ್ರಾಂಗ್ ಆಗಿರ್ಲಿಲ್ಲ. ಅವಾಗ ಬರೀ ಪಾಕಿಸ್ತಾನ್ ಅಂತ ಅಷ್ಟೇ. ಸೊ ಐ ವಾಂಟೆಡ್ ಟು ಕಿಲ್ ಸಂಬಡಿ ಅಂಡ್ ಟೆರರಿಸ್ಟ್ ನ ಕಿಲ್ ಮಾಡ್ಬೇಕು ಅಂತ. ಆ ತರ ಟೆರರಿಸ್ಟ್ ಕೂಡ ಇರ್ಲಿಲ್ಲ ಆ ಟೈಮಲ್ಲಿ. ಅದು ಕೂಡ ಆಮೇಲೆ ಸ್ಟಾರ್ಟ್ ಆಯ್ತು, 90s ಅಲ್ಲಿ ಬಂದಿದ್ದು. ಬರೀ ಪಾಕಿಸ್ತಾನ್ ಅಷ್ಟೇ. ಸೊ ಐ ವಾಂಟೆಡ್ ಟು ಗೋ ದೇರ್. ನೋಡ್ರೆ ಚಂಡೀಗಢ್ ಅಂತ ಕೊಟ್ಟಿದ್ದಾರೆ. I was very disappointed, but that's okay. ಆರ್ಮಿ ಎಲ್ಲಿ ಹೇಳುತ್ತೋ ಅಲ್ಲಿ ಹೋಗ್ಬೇಕಷ್ಟೇ, ಏನು ಮಾಡಕ್ಕಾಗಲ್ಲ. I went there. It was a transit camp.
ಓಕೆ. ಸೊ ಟ್ರಾನ್ಸಿಟ್ ಕ್ಯಾಂಪಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಂಡಾಗ ಗೊತ್ತಾಯ್ತು, ಅಲ್ಲಿ ನಮ್ಮ 6 ಜಾಟ್ ಬಟಾಲಿಯನ್ದು ಲೈಸನ್ ಆಫೀಸರ್ ಇದ್ರು. ಅವರು ಹೇಳಿದ್ರು ನಮ್ಮ ಯೂನಿಟ್ ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ಇದೆ, ಇನ್ನು ಇಲ್ಲ, ಹೋಗ್ತಾ ಇದೆ ಅಂತ. ನಾವು ಇವಾಗ ಸದ್ಯಕ್ಕೆ ಲೇನಲ್ಲಿ ಇದೀವಿ, ಲೇ ಇಂದ ಕಾನ್ವಾಯ್ ಮೂವ್ ಆಗುತ್ತೆ ಅಂಡ್ ನೆಕ್ಸ್ಟ್ ಅಬೌಟ್ 10-15 ಡೇಸ್ ವಿ ಆರ್ ಗೋಯಿಂಗ್ ಟು ಬಿ ಇನ್ ಸಿಯಾಚಿನ್ ಗ್ಲೇಷಿಯರ್ ಅಂತ. ಸೊ ಮ್ಯಾನಿಫೆಸ್ಟೇಷನ್ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನಾನು ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದು ಸಿಯಾಚಿನ್ ಗ್ಲೇಷಿಯರ್ಗೆ, ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ. ಅಫ್ಕೋರ್ಸ್ ಆಮೇಲೆ ಮತ್ತೆ ವಾಪಸ್ ಬಂದು ಕಾನ್ವಾಯ್ ತಗೊಂಡು ಹೋದೆ. ದಟ್ಸ್ ಅಗೇನ್ ಲಾಂಗ್ ಸ್ಟೋರಿ, ಬ್ಯೂಟಿಫುಲ್ ಸ್ಟೋರಿ, ಬಟ್ ದಟ್ಸ್ ಓಕೆ. ದಟ್ಸ್ ಹೌ ಐ ವೆಂಟ್ ದೇರ್. ಅಲ್ಲಿ ಹೋದ್ಮೇಲೆ ಕೂಡ ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ 2-3 ಗ್ಲೇಷಿಯರ್ಗಳಿದೆ. ಒಂದು ನಾರ್ದರ್ನ್ ಗ್ಲೇಷಿಯರ್, ಸೆಂಟ್ರಲ್ ಗ್ಲೇಷಿಯರ್, ಸದರ್ನ್ ಗ್ಲೇಷಿಯರ್ ಅಂತ. ನಾರ್ದರ್ನ್ ಗ್ಲೇಷಿಯರ್ ಇಸ್ ದಿ ಹೈಯೆಸ್ಟ್. ಅಲ್ಲಿ ಪೀಕ್ಸ್ ಎಲ್ಲ ತುಂಬಾ ಹೈಟ್ ಅಲ್ಲಿ ಇದೆ. ಸದರ್ನ್ ಅಂಡ್ ಸೆಂಟ್ರಲ್ ಆರ್ ನಾಟ್ ದಟ್ ವೆರಿ ಹೈ. ಸೊ ಅದು ಇರುತ್ತೆ, ಯೋರ್ ನಾಟ್ ವೆರಿ ಹೈ ಇಸ್ ಜನರಲ್ ಆಗಿ. ನಾನು ನಮ್ ಲಿಸ್ನರ್ಸ್ಗೂ ಹೇಳಲೇಬೇಕು, ನಾವು ಇಷ್ಟು ದಿನ ಬರೀ ನಂದಿ ಬೆಟ್ಟನ ನೋಡಿದೀವಿ ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಇರೋ ಮೌಂಟ್ ಎವರೆಸ್ಟ್ ಪಿಕ್ಚರ್ಸ್ ಅಲ್ಲಿ ನೋಡಿದೀವಿ. ಲೇ ಲಡಾಖ್ ಹೋಗಿ ಅಲ್ಲಿರೋ ಮೌಂಟೇನ್ಸ್ ನೋಡಿದಾಗ ನನಗೆ ಗೊತ್ತಾಗಿದ್ದು ಯಾಕೆ ಇದನ್ನ ಮೌಂಟೇನ್ಸ್ ಅಂತ ಕರೀತಾರೆ, ನಮ್ಮ ನಂದಿ ಹಿಲ್ಸ್ ನ ಯಾಕೆ ಹಿಲ್ಸ್ ಅಂತ ಕರೀತಾರೆ. ನಂದಿ ಹಿಲ್ಸ್ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 10 ಪಟ್ಟು ದೊಡ್ಡದಾಗಿ ಚಿಕ್ಕದಾಗಿರೋ ಒಂದು ಮೌಂಟೇನ್ ನಿಮಗೆ ಕಾಣಿಸುತ್ತೆ ಅಲ್ಲಿ. ಸೊ ಯಾ ಸಣ್ಣ ಚಿಕ್ಕದಾಗಿದೆ ಅಂದ್ರೂ ಇಟ್ ವಿಲ್ ಬಿ ಸಮ್ 700-800 feet. ಡೆಫಿನೆಟ್ಲಿ ನೋ ಡೌಟ್. ಬಟ್ ಅಲ್ಲಿಗೆ ಹೋಗ್ಬಿಟ್ಮೇಲೆ ಅದೊಂಥರ ಕಾಂಪಿಟೇಷನ್, ಯಾರು ನಾರ್ದರ್ನ್ ಹೋಗ್ತಾರೆ, ಯಾರು ಸೆಂಟ್ರಲ್ ಹೋಗ್ತಾರೆ, ಆ ತರ. ಬಟ್ ಅಗೇನ್ ಲಕಿಲಿ 6 ಜಾಟ್ ವಾಸ್ ಶೆಡ್ಯೂಲ್ಡ್ ಟು ಗೋ ಟು ನಾರ್ದರ್ನ್ ಗ್ಲೇಷಿಯರ್. ಸೊ 1 more step higher. ಅಲ್ಲಿಗೆ ಹೋದ್ಮೇಲೆ ವಿದಿನ್ ದಿ ಬಟಾಲಿಯನ್ ಆಲ್ಸೋ ಕಾಂಪಿಟೇಷನ್. ಒಂದೊಂದು ಕಂಪನಿಗೂ ಒಂದೊಂದು ಲೊಕೇಶನ್ ಕೊಡ್ತಾರೆ. ಸೊ ಅಲ್ಲೂ ಕೂಡ ಒಂದು ಸೋನಮ್ ಕಾಂಪ್ಲೆಕ್ಸ್, ಅಶೋಕ್ ಕಾಂಪ್ಲೆಕ್ಸ್, ಅದು ಇದು ಅಂತೆಲ್ಲ ಇರುತ್ತೆ. ಸೊ ಲಕಿಲಿ ನನಗೆ ಆಮೇಲೆ ಗೊತ್ತಾಯ್ತು, ಅಲ್ಲಿ ಆ ಕಂಪನಿ ಕಮಾಂಡರ್ ನನಗೆ ಇವಾಗ ಬ್ರಿಗೇಡಿಯರ್ ಆಗಿದ್ದಾರೆ, ರಿಟೈರ್ ಆಗಿದ್ದಾರೆ. ಅವ್ರು ಹೇಳಿದ್ರು, ಸೊ ದೇ ಆಲ್ಸೋ ಹ್ಯಾಡ್ ಕಂಪೀಟೆಡ್, ಆ ಕಂಪನಿ ಕಮಾಂಡರ್ಸ್ ಕಂಪೀಟ್ ಮಾಡಿ ನನಗೆ ಅವ್ರು ನನ್ನ ಕಂಪನಿ ಕಮಾಂಡರ್ ಫೈಟ್ ಮಾಡಿ ತಗೊಂಡಿದ್ರು. ನಾರ್ದರ್ನ್ ಗ್ಲೇಷಿಯರ್ ಅಲ್ಲ, ಸೋನಮ್ ಕಾಂಪ್ಲೆಕ್ಸ್. ನಾರ್ದರ್ನ್ ಗ್ಲೇಷಿಯರ್ ಬಟಾಲಿಯನ್ ಸಿಕ್ತು, ಅದರಲ್ಲಿ ಆ ಕಾಂಪ್ಲೆಕ್ಸ್ ಸೋನಮ್ ಕಾಂಪ್ಲೆಕ್ಸ್ ಅಂತ, ಅಲ್ಲಿಗಿಂತ ಒಂದ್ ಸ್ಟೆಪ್ ಹೈಯೆಸ್ಟ್ ಅದು. ಸೊ ಅವ್ರಿಗೆ ಸಿಕ್ತು. ಆಮೇಲೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ 10-15 ದಿನ ಆದ್ಮೇಲೆ ಮತ್ತೆ ಫೈಟ್ ಮಾಡಿ ಯಂಗ್ ಆಫೀಸರ್ಸ್ ಅಲ್ಲಿ ಸೆಲೆಕ್ಟ್ ಮಾಡಿ ಪಿಕಪ್ ಮಾಡ್ಕೊಂಡ್ರು ಯಾರು ಸೋನಮ್ ಕಾಂಪ್ಲೆಕ್ಸ್ ಹೋಗ್ತಾರೆ ಅಂತ. ನಾ ಹೇಳಿದ್ನಲ್ಲ ಆಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದೆ ನಾನು ಅಂತ. ಆ ರಿಪೋರ್ಟ್ ಚೆನ್ನಾಗಿತ್ತು, ಫಿಸಿಕಲ್ ಫಿಟ್ನೆಸ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಸೋನಮ್ ಕಾಂಪ್ಲೆಕ್ಸ್ ಹೋಗೋದಕ್ಕೆ ಮತ್ತೆ ಅವಕಾಶ ಸಿಕ್ತು. ಆ ಕಂಪ್ನಿ ಕಮಾಂಡರ್ ನನ್ನನ್ನು ಎಳ್ಕೊಂಡ್ರು. ಅಲ್ಲಿಗೆ ಹೋದ್ಮೇಲೆ ಕೂಡ ಇನ್ನೂ ಒಂದು ಅಲ್ಲಿ 2 ತುಂಬಾ ಇಂಪಾರ್ಟೆಂಟ್ ಪೋಸ್ಟ್ಗಳಿದೆ. ಒಂದು ಅಮರ್ ಅಂತ ಕರೀತಾರೆ, ಇನ್ನೊಂದು ಬಾಣ ಪೋಸ್ಟ್ ಅಂತ. ಸೊ 2 ಕೂಡ ಕಂಪ್ಲೀಟ್ಲಿ ಐಸೋಲೇಟೆಡ್ ಅಂಡ್ ಕಂಪ್ಲೀಟ್ಲಿ ಹೆಲಿಕಾಪ್ಟರ್ ಮೇಂಟೈನ್ಡ್. ನೀವು ನಡ್ಕೊಂಡು ಹೋಗಕ್ಕೆ ಆ ಟೈಮಲ್ಲಿ ಆಗ್ತಿರ್ಲಿಲ್ಲ. ಇವಾಗ ನಾನು ಕೇಳಿದೀನಿ ಅಮರ್ಗೆ ನಡ್ಕೊಂಡು ಹೋಗಕ್ಕೆ ರೂಟ್ ಮಾಡಿದ್ದಾರೆ ಅಂತ. ನಾನಿದ್ದ ಟೈಮಲ್ಲಿ ಅದಿರ್ಲಿಲ್ಲ. ನೀವು ಮೌಂಟೇನ್ ಇದು ಮಾಡ್ಕೊಂಡು ಹೋಗ್ಬೇಕಿತ್ತು. ಹೇಗೆ ಅಂತಂದ್ರೆ ಒಂದು ಲೆವೆಲ್ ವರೆಗೆ, ಒಂದು ಡಿಸ್ಟೆನ್ಸ್ ವರೆಗೆ ಹತ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು, ಅದೆಲ್ಲ ಮಾಡ್ಬೇಕು. ಅದಾದ್ಮೇಲೆ ಫಾರ್ವರ್ಡ್ ಮೋಸ್ಟ್ ಪೋಸ್ಟ್ ಹೋಗೋದಿಕ್ಕೆ ಹೆಲಿಕಾಪ್ಟರ್ ಕೂತ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಜಾಗನೇ ಇಲ್ಲ ಹೋಗಕ್ಕೆ, ನಡ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಕ್ರೆವಾಸಸ್ ಇರುತ್ತೆ ಅಂಡ್ ಹತ್ತಕ್ಕಾಗಲ್ಲ, ರೂಟ್ ಇಲ್ಲ, ಆತ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ 2 ಪೋಸ್ಟ್ ಮಾತ್ರ ಹೆಲಿ ಮೇಂಟೈನ್ ಅಂತ, ಹೆಲಿಕಾಪ್ಟರ್ ಮೇಂಟೈನ್. ಅದೇ ಹೆಲಿಕಾಪ್ಟರ್ ಯೂಸ್ ಮಾಡಿದಾಗ ಪಾಕಿಸ್ತಾನಿ ಆರ್ಮಿಗೆ ಪ್ರಾಬ್ಲಮ್ ನಮಗೇನು ಪ್ರಾಬ್ಲಮ್ ಆಗಲ್ವಾ? ಸ್ಪಾಟ್ ಆಗ್ತೀವಿ? ಖಂಡಿತ ಆಗುತ್ತೆ. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.